ನಿಮ್ ತಾತನ ಕಾಲಕ್ಕೆ ಚಪ್ಪಲಿ ಇರ್ಲಿಲ್ಲ, ನಿಮ್ ತಾತನ ಕಾಲದಾಗ ಸೂಜಿ ಇರ್ಲಿಲ್ಲ, ಗುಂಡು ಪಿನ್ ಇರ್ಲಿಲ್ಲ, ಟಾರ್ಚ್ ಇರ್ಲಿಲ್ಲ, ಲೈಟ್ ಇರ್ಲಿಲ್ಲ, ಬಸ್ ಇರ್ಲಿಲ್ಲ, ಸೈಕಲ್ ಇರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ, ಫೋನ್ ಇರ್ಲಿಲ್ಲ, ಕಟಿಂಗ್ ಪ್ಲೇಯರ್ ಸಿಕ್ತಿದ್ದಲ್ಲ, ಸ್ಪಾನರ್ ಸಿಕ್ತಿದ್ದಲ್ಲ, ಸ್ಕ್ರೂ ಡ್ರೈವರ್ ಸಿಕ್ತಿದ್ದಲ್ಲ, ಎತ್ತಿರ್ಲಿಲ್ಲ, ಸರಿಗೆ ಟ್ರ್ಯಾಕ್ಟರ್ ಇರ್ಲಿಲ್ಲ, ಮಡಿಕೆ ಹೊಡೆಯಕ್ಕೆ ಇನ್ನೊಬ್ಬನ್ ತಂದು ಮಡಿಕೆ ಹೊಡಿಬೇಕು. ಅಂತ ಕಷ್ಟದಲ್ಲಿ ನಿಮ್ ತಾತ ಕಷ್ಟ ಬಿದ್ದು ನಿಮ್ಮಪ್ಪಗ್ ಓದಿಸಿ, ನಿಮ್ಮಪ್ಪನ ಅಷ್ಟೇ ಕಷ್ಟ ಬಿದ್ದು ನಿನಗ್ ಓದಿಸಿ, ನೀನ್ ಮೊಮ್ಮಗ ಆಗಿ ಇವತ್ತು ಈ ದೇಶ ನಿನಗೆ ಮೊಮ್ಮಗ ಮಾಡಿದೆ. ಮೊಮ್ಮಗ ಹೋಗಿ ತಾತಕ್ಕೆ ಚಾಲೆಂಜ್ ಮಾಡ್ತಾನ? ನೀನ್ ಈ ದೇಶದ ಮೊಮ್ಮಗ ಆಗಿ ನಿಮ್ ತಾತಗೆ ನಿಮ್ಮಪ್ಪಗೆ ಚಾಲೆಂಜ್ ಮಾಡ್ತೀಯ? ನೀನು ನಿಮ್ ತಾತನ ಸ್ಥಾನದಾಗ ಹೋಗಿ ಮಾತಾಡಿದ್ರೆ ಓಕೆ. ನಿಮ್ ತಾತ, ನಿಮ್ ಮುತ್ತಾತ, ನಿಮ್ಮ ಅಪ್ಪ ನಿನಗೆ ಇಲ್ಲಿ ಬೆಳೆಸಿದ್ದಾರೆ. 70 ವರ್ಷದ ಈ ದೇಶದ ಇತಿಹಾಸದಲ್ಲಿ ಎಲ್ಲಾ ಸಮಾಜದಗಳು, ಎಲ್ಲಾ ನಾಯಕರುಗಳು ಕಷ್ಟ ಬಿದ್ದು ಈ ದೇಶನ ಇಲ್ಲಿ ತಂದಿದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡು 70 ವರ್ಷದಿಂದ ಏನಾಗಿಲ್ಲ ಅಂತಕ್ಕಂಥದ್ದು ಇದು ಯಾವುದೇ ಕಾರಣಕ್ಕೆ ಸರಿಯಲ್ಲ. ಆ ಸಂದರ್ಭದಲ್ಲಿ ಆ ಸಮಾಜ, ಆ ಜನ, ಆ ಸರ್ಕಾರ, ಆ ರಾಜ್ಯಗಳು ಕಷ್ಟ ಬಿದ್ದೇ ಮೇಲೆ ಬಂದಿದ್ದಾವೆ. ಇವತ್ತು ನೀವು ಬಂದು 70 ವರ್ಷದಲ್ಲಿ ಏನಾಗಿಲ್ಲ ಅಂತಕ್ಕಂಥದ್ದು ಇದು ಯಾವುದು ಸರಿಯಲ್ಲ. ಆ ರೀತಿ ಮಾತನಾಡತಕ್ಕಂಥದ್ದು, ಆ ವಿಚಾರನೂ ಸರಿಯಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ಯುವ ಜನತೆಗಳಿಗೆ ಇತಿಹಾಸವನ್ನು ಸರಿ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.